ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಭೂಮಿ ಮೇಲೆ ಇರೋ ಅತ್ಯಂತ ಶ್ರಮಜೀವಿ ಯಾವುದು ಅಂತ ಗೊತ್ತಾ? ಅದು ಸಿಂಹನೂ ಅಲ್ಲ, ಆನೆನೂ ಅಲ್ಲ, ಮನುಷ್ಯನೂ ಅಲ್ಲ. ಅದು ಕೇವಲ ಒಂದು ಕೀಟ ಅಂದ್ರೆ ನೀವು ನಂಬ್ತೀರಾ? ಅದೇ ಜೇನ್ನೊಣ. ಈ ಚಿಕ್ಕ ಜೀವಿ ಇಲ್ಲದೆ ಹೋದ್ರೆ ಇಡೀ ಜಗತ್ತು ಫುಡ್ಗೋಸ್ಕರ ಸಫರ್ ಮಾಡಬೇಕಾಗುತ್ತೆ. ಎಲ್ಲ ಫುಡ್ ಪ್ರೊಡಕ್ಷನ್ ನಿಂತು ಹೋಗುತ್ತೆ. ಈ ಜೇನ್ನೊಣ ಅನ್ನೋ ಚಿಕ್ಕ ಜೀವಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ 77 ಕಾನ್ಕೋರರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಸೈನ್ಸ್ ಇಂಟ್ರೆಸ್ಟಿಂಗ್ ಸ್ಟೋರಿಗೆ ನಮ್ಮನ್ನ ಫಾಲೋ ಅಪ್ ಮಾಡಿ. ಫ್ರೆಂಡ್ಸ್, ಗಾತ್ರದಲ್ಲಿ ಚಿಕ್ಕದಾಗಿದ್ರು ಭೂಮಿ ವ್ಯವಸ್ಥೆಯನ್ನು ಉಳಿಸೋದ್ರಲ್ಲಿ ಇದರ ಪಾತ್ರ ಅಪಾರ. ಇವುಗಳು ಇನ್ಸೆಕ್ಟ್ಸ್ ಗ್ರೂಪ್ಗೆ ಸೇರುವಂತಹ ಜೀವಿಗಳು. ಹನಿ ಪ್ರೊಡಕ್ಷನ್ ಮಾಡೋ ಅತ್ಯಂತ ಪಾಪ್ಯುಲರ್ ಕ್ಯಾಟಗರಿ ಅಂತಂದ್ರೆ ಏಪಿಸ್ ಇಂಡಿಕಾ. ಇವುಗಳು ಹೂಗಳಿಂದ ನೆಕ್ಟರ್ ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿ ಅವುಗಳನ್ನ ಹನಿಯಾಗಿ ತಯಾರು ಮಾಡ್ತದೆ. ಒಂದು ಗೂಡಲ್ಲಿ ಅಂದಾಜು 20,000ದಿಂದ 50,000 ಜೀವಿಗಳು ವಾಸ ಮಾಡ್ತದೆ. ಈ ಗೂಡಲ್ಲಿ 3 ಡಿಫರೆಂಟ್ ಕ್ಯಾಟಗರೀಸ್ ಆದಂತಹ ಹನಿ ಬೀಸ್ಗಳು ನಾವು ಕಾಣಬಹುದು. ಅವುಗಳಲ್ಲಿ ಮೊದಲನೇದನ್ನ ಕ್ವೀನ್ ಬಿ ಅಂದ್ರೆ ರಾಣಿ ಜೇನು ಅಂತ ಕರಿತೀವಿ. ಇದು ಒಂದು ಗೂಡಲ್ಲಿ ಒಂದೇ ಇರುವಂತದ್ದು. ಇದು ಸುಮಾರು ದಿನಕ್ಕೆ 1,500ರಿಂದ 2,000 ಮೊಟ್ಟೆಗಳನ್ನ ಇಡ್ತದೆ. ಎರಡನೇದನ್ನ ವರ್ಕರ್ ಬಿ ಅಂತ ಕರಿತೀನಿ. ಇವರು ಕೆಲಸಗಾರರು ಅಂತಾನೆ ಗುರುತಿಸಿಕೊಂಡಿರುವಂತಹ ಜೀವಿಗಳು. ಇವುಗಳು ಸ್ಟೆರೈಲ್ ಆಗಿರುವಂತಹ ಹೆಣ್ಣು ಜೀವಿಗಳು. ಇವುಗಳು ಹೂಗಳಿಂದ ನೆಕ್ಟರ್ ಗಳನ್ನ ಕಲೆಕ್ಟ್ ಮಾಡೋದು, ಗೂಡನ್ನ ಕಟ್ಟುವಂತದ್ದು, ಮರಿಗಳನ್ನ ಕೇರ್ ಮಾಡುವಂತದ್ದು, ಗೂಡನ್ನ ಕಾಯುವಂತ ಕೆಲಸನ ಈ ವರ್ಕರ್ ಬೀಸ್ ಗಳು ಮಾಡ್ತದೆ. ಮೂರನೆಯವರು ಡ್ರೋನ್ ಬೀಸ್ ಅಂತ ಹೇಳಿ. ಇವರು ಫರ್ಟೈಲ್ ಆಗಿರುವಂತಹ ಮೇಲ್ ಬೀಸ್ ಗಳು. ಇವುಗಳ ಕೆಲಸನೇ ಕ್ವೀನ್ ಬೀಸ್ ಜೊತೆಗೆ ಮೇಟಿಂಗ್ ಮಾಡೋದು, ಎಗ್ ಲೇ ಮಾಡೋದಕ್ಕೆ ಸಹಾಯ ಮಾಡೋದು. ಈ ಮೇಲ್ ಬೀಸ್ ಗಳು ಗೂಡನ್ನ ಕಟ್ಟೋದಾಗಿರ್ಲಿ, ಹನಿ ಕಲೆಕ್ಟ್ ಮಾಡೋದಾಗಿರ್ಲಿ, ಯಾವುದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇನ್ನು ನೇಚರ್ ನಲ್ಲಿ ಅವುಗಳ ಬಾಡಿ ಸೈಜು ಮತ್ತೆ ಬಿಹೇವಿಯರ್ ಮೇಲೆ ಅವುಗಳನ್ನ ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಸಾಕು ಜೇನು ಅಂತ ಡಿವೈಡ್ ಮಾಡಿದ್ದಾರೆ. ಇದರ ಸ್ಪೆಷಲ್ ಅಂದ್ರೆ ಮೇಲ್ ಬೀಸ್ ಗಳು ಫಿಮೇಲ್ ಬೀಸ್ ಗಳ ಜೊತೆಗೆ ಮೇಟಿಂಗ್ ಆದ್ರೆ ಫಿಮೇಲ್ ಬೀಸ್ ಗಳು ಹುಟ್ಟುತ್ತದೆ. ಆದ್ರೆ ಯಾವುದೇ ಮೇಟಿಂಗ್ ಆಗದೆ ಇವುಗಳೇನಾದ್ರೂ ಮೊಟ್ಟೆನ ಇಟ್ರೆ ಅಲ್ಲಿ ಮೇಲ್ ಬೀಸ್ ಗಳು ಡೆವಲಪ್ ಆಗುವಂತದ್ದು. ಇದನ್ನ ಹ್ಯಾಪ್ಲೋ ಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರೀತಾರೆ. ಈ ವರ್ಕರ್ ಬೀಸ್ ಗಳು ನೆಕ್ಟರ್ ಕಲೆಕ್ಟ್ ಮಾಡೋಕೆ ಲಕ್ಷಾಂತರ ಹೂಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ತಂದು ತಮ್ಮ ಗೂಡಲ್ಲಿ ತುಂಬುತ್ತದೆ. ಅಲ್ಲಿ ಇರುವಂತಹ ಎನ್ಸೈಮ್ಸ್ ಗಳ ಹೆಲ್ಪ್ ಇಂದ ಅದನ್ನ ಹನಿಯಾಗಿ ಕನ್ವರ್ಟ್ ಮಾಡ್ತದೆ. ಹಾಗೆ ಇದರಲ್ಲಿ ಇರುವಂತಹ ವಾಟರ್ ಕಂಟೆಂಟ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ತಮ್ಮ ರೆಕ್ಕೆಗಳನ್ನ ಜೋರಾಗಿ ಬೀಸಿ ಅಲ್ಲಿರುವಂತಹ ವಾಟರ್ ಎವಾಪರೇಷನ್ ಆಗೋ ರೀತಿ ಮಾಡಿ ಅದನ್ನ ಹನಿಯಾಗಿ ಕನ್ವರ್ಟ್ ಮಾಡ್ತದೆ. ಒಂದು ಹನಿ ಬಿ ಇನ್ನೊಂದು ಹನಿ ಬಿ ಜೊತೆಗೆ ಮಾತಾಡೋಕೆ ವ್ಯಾಗಲ್ ಡ್ಯಾನ್ಸ್ ಅನ್ನುವಂತಹ ಒಂದು ವಿಶೇಷವಾದಂತಹ ಕಮ್ಯುನಿಕೇಶನ್ ಮೆಥಡ್ ಅನ್ನ ರೂಢಿಸ್ಕೊಂಡಿರ್ತದೆ. ಅದು ಹೂ ಇರುವಂತಹ ದಿಕ್ಕನ್ನ ಮತ್ತೆ ಡಿಸ್ಟೆನ್ಸ್ ಅನ್ನ ಮತ್ತೆ ಲೊಕೇಶನ್ ಹೇಳೋದಕ್ಕೆ ಸಹಾಯ ಮಾಡುತ್ತದೆ. ಇದನ್ನ ನೇಚರ್ ನಲ್ಲಿ ಇರುವಂತಹ ಒನ್ ಆಫ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಮ್ಯುನಿಕೇಶನ್ ಮೆಥಡ್ ಅಂತಾನೆ ಗುರುತಿಸಿದ್ದಾರೆ. ಹಾಗೆ ಇವುಗಳ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಅಂದ್ರೆ ಇವುಗಳಿಗೆ 5 ಕಣ್ಣು, 6 ಕಾಲು ಮತ್ತು 2 ಜೊತೆ ರೆಕ್ಕೆಗಳು. ಮನುಷ್ಯ ನೋಡೋದಕ್ಕೆ ಮತ್ತೆ ಫೀಲ್ ಮಾಡೋದಕ್ಕೆ ಆಗದೇ ಇರುವಂತಹ ಯುವಿ ಲೈಟ್ ರೇಡಿಯೇಷನ್ ಅನ್ನ ಕೂಡ ಇವು ನೋಡಿ ಫೀಲ್ ಮಾಡ್ತದೆ. ಒಂದು ಹನಿ ಬಿ ಗಂಟೆಗೆ ಸುಮಾರು 20ರಿಂದ 25 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹಾರಾಡ್ತದೆ. ಮತ್ತೆ ಒಂದು ಸೆಕೆಂಡ್ಗೆ 200 ಬಾರಿ ತನ್ನ ರೆಕ್ಕೆಗಳನ್ನ ಬಡಿತದೆ. ತಮ್ಮ ಜೀವನ ಪೂರ್ತಿ ದುಡಿಯೋ ವರ್ಕರ್ ಬೀಸ್ ಗಳು ಕೇವಲ 1/12 ಚಮಚದಷ್ಟು ಮಾತ್ರ ಜೇನುತುಪ್ಪ ತಯಾರಿಸ್ತದೆ. ಅದಕ್ಕೋಸ್ಕರನೇ ಲಕ್ಷಾಂತರ ಹೂಗಳಿಂದ ನೆಕ್ಟರ್ ಅನ್ನ ಅವು ಕಲೆಕ್ಟ್ ಮಾಡುವಂತದ್ದು. ಈ ಹುಳಗಳಿಂದ ತಯಾರಾದಂತಹ ಜೇನು ಸಾವಿರಾರು ವರ್ಷ ಇಟ್ಟರು ಕೆಡೋದಿಲ್ಲ. ಇದಕ್ಕೆ ಉದಾಹರಣೆ ಈಜಿಪ್ಟ್ ನ ಸಮಾಧಿಯಲ್ಲಿ ಸಿಕ್ಕಿರೋ ಸಾವಿರಾರು ವರ್ಷಗಳ ಹಿಂದಿನ ಜೇನುತುಪ್ಪ. ಇದರ ಜೊತೆಗೆ ನಮ್ಮ ನೇಚರ್ ಅನ್ನ ಕೂಡ ಇವು ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದ ಇವುಗಳನ್ನ ಪರಿಸರದ ಆರೋಗ್ಯದ ಕಾವಲುಗಾರ ಅಂತಾನೆ ಕರೀತಾರೆ. ಆದ್ರೆ ಇತ್ತೀಚೆಗೆ ನಾವು ಬಳಸ್ತಾ ಇರುವಂತಹ ಪೆಸ್ಟಿಸೈಡ್ಸ್, ಡಿಫಾರೆಸ್ಟ್ರೇಷನ್ ನಿಂದ, ನ್ಯಾಚುರಲ್ ಡಿಸಾರ್ಡರ್ಸ್, ಪ್ರಿಡೇಟರ್ಸ್ ನಿಂದ ಇವುಗಳ ಸಂತತಿ ಹಾಳಾಗಿದೆ. ಇವುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಯಾವತ್ತು ಜೇನುನೊಣಗಳು ಭೂಮಿ ಮೇಲೆ ಅಳಿದು ಹೋಗ್ತದೋ ಅದು ಕಳೆದು ಹೋದ ಕೆಲವೇ ವರ್ಷಗಳಲ್ಲಿ ಭೂಮಿ ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತದೆ ಅನ್ನುವಂಥದ್ದು ಒಂದು ಮಿತ್ ಅಷ್ಟೇನೆ. ಅದರಿಂದ ಅವುಗಳನ್ನ ಕಾಪಾಡೋಕೋಸ್ಕರ ಹೆಚ್ಚು ಹೂ ಬಿಡೋ ಗಿಡಗಳನ್ನ ನೆಡಬೇಕು, ಪೆಸ್ಟಿಸೈಡ್ಸ್ ಗಳನ್ನ ಕಡಿಮೆ ಮಾಡಬೇಕು. ಹಾಗಿದ್ರೆ ಮಾತ್ರ ಅವುಗಳು ಉಳ್ಕೊಳ್ಳುವಂಥದ್ದು. ಫ್ರೆಂಡ್ಸ್, ಈ ಜೇನುನೊಣಗಳು ಬರೀ ಜೇನ್ ಕೊಡುವಂತಹ ಇನ್ಸೆಕ್ಟ್ಸ್ ಮಾತ್ರ ಅಲ್ಲ, ಬದಲಿಗೆ ನಮ್ಮ ನೇಚರ್ ನ ಫುಡ್ ಚೈನ್ ಕಾಪಾಡುವಂತಹ, ಪ್ರೊಟೆಕ್ಟ್ ಮಾಡುವಂತಹ, ಬಯೋಡೈವರ್ಸಿಟಿಯನ್ನ ಕಾಪಾಡುವಂತಹ, ಅಗ್ರಿಕಲ್ಚರ್ ಈಲ್ಡ್ ಅನ್ನು ಹೆಚ್ಚು ಮಾಡುವಂತಹ ಅದ್ಭುತ ಜೀವಿಗಳು. ಒಂದು ಚಿಕ್ಕ ಜೇನುನೊಣ ಉಳ್ಕೊಂಡ್ರೆ ಮಾತ್ರ ಸಾವಿರಾರು ಹೂಗಳು ಅರಳೋದಕ್ಕೆ ಸಾಧ್ಯ ಆಗೋದು ಮತ್ತೆ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗುವಂತದ್ದು. ಇವುಗಳನ್ನ ರಕ್ಷಿಸೋದು ಅಂತಂದ್ರೆ ತಮ್ಮ ಫ್ಯೂಚರ್ ಅನ್ನೇ ಇವರು ರಕ್ಷಣೆ ಮಾಡ್ಕೊಳ್ಳೋದು ಅಂತ ಅರ್ಥ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಇದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ರೀತಿಯ ಇನ್ನಷ್ಟು ಸೈಂಟಿಫಿಕ್ ಇನ್ಫಾರ್ಮೇಶನ್ಗೆ ನಮ್ಮ ಚಾನಲ್ ನ ಫಾಲೋ ಅಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.